ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಕಿಚನ್ ಆರ್ಗನೈಸೇಷನ್ ಮಾಡೋಗೋಸ್ಕರ ಕ್ಲೀನಿಂಗ್ ಮಾಡ್ಬೇಕಂತ ಅನ್ಕೊಂಡೇನ. ಮೀನ್ಸ್ ಕಿಚನ್ ಮೇಕ್ ಓವರ್ ಮಾಡೋದೈತಿ. ಸೊ ತುಂಬ ದಿನದಿಂದ ಕಿಚನ್ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ಅಂದ್ರೆ ನನಗೆ ಟೈಮ್ ಸಿಗ್ತಾ ಇತ್ತು, ಬಟ್ ನಮ್ಮ ಹಸ್ಬೆಂಡ್ ಅವರ ಫ್ರೀ ಇರ್ತಾ ಇರಲಿಲ್ಲ. ಯಾಕಂದ್ರೆ ಈಗ ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ಆರ್ಗನೈಸೇಷನ್ ಮಾಡೋಗೋಸ್ಕರ ಸ್ವಲ್ಪ ಏನಾದರೂ ಹೆಲ್ಪ್ ಬೇಕಾಗ್ತೈತಿ, ವಿಡಿಯೋ ಶೂಟ್ ಮಾಡೋದದು, ಆಮೇಲೆ ಸ್ವಲ್ಪ ಸಮ್ ಹೆಲ್ಪ್ ಅದು ಬೇಕಾಗ್ತೈತಿ. ಸೊ ಹಂಗಾಗಿ ವೇಟ್ ಮಾಡತ್ತಿದ್ದೆ. ಇವತ್ತು ನಮ್ಮ ಹಸ್ಬೆಂಡ್ ಅವರಿಗೆ ರಜೆ ಸಿಕ್ಕೈತಿ, ಹಾಗಾಗಿ ಇವತ್ತಿನ ದಿನ ಕ್ಲೀನ್ ಮಾಡಿಬಿಡೋಣ ಅಂತ ಅನ್ಕೊಂಡೇನ. ಕ್ಲೀನಿಂಗ್ ಮತ್ತು ಕಿಚನ್ ಮೇಕೋವರ್ ಎರಡೂ ಒಂದೇ ದಿನ ಆಗ್ತೈತಿನಿಲ್ಲ ಗೊತ್ತಿಲ್ಲ, ಬಟ್ ನೋಡೋಣಂತ. ಕಿಚನ್ ಕ್ಲೀನ್ ಬೇಗ ಆಯ್ತಂದ್ರೆ ಮೇಕೋವರ್ ಕೂಡ ಮಾಡ್ಕೊಂಡು ಬಿಡ್ತೇನೆ. ಬೇಗ ಮುಗಿಲಿಲ್ಲ ಅಂದರೆ ಇವತ್ತಿನ ದಿನ ಬರೀ ಕಿಚನ್ ಕ್ಲೀನ್ ಮಾಡ್ಕೋತೇನೆ, ನೆಕ್ಸ್ಟ್ ಡೇ ಮೇಕೋವರ್ ಮಾಡ್ತೇನೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯೂಸ್ಫುಲ್ ಆಗಿರುವಂಥ ವಿಡಿಯೋನ ಇನ್ಮೇಲೆ ಶೇರ್ ಮಾಡ್ತೇನೆ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತೈತಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಸೊ ಬನ್ನಿ ಫ್ರೆಂಡ್ಸ. ಈಗ ನೋಡ್ರಿ, ಕಿಚನ ಈ ಥರ ಐತಿ. ಸೊ ಇದನ್ನು ನಾವು ಈಗ ಕ್ಲೀನಿಂಗ್ ಮಾಡೋದೈತಿ. ನೋಡ್ಬೋದಾ, ಮೇಲಿಂದೆಲ್ಲ ತೋರಿಸ್ತೇನಂತ ಹಿಂಗೈತಿ. ಸೊ ಇದನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕಂತ ಪ್ಲ್ಯಾನ್ ಐತಿ. ಗ್ಯಾಸ್ ಅಂತೂ ನಾವು ಒಳಗಿಟ್ಟಿಲ್ಲ, ಹಂಗೆ ಹೊರಗಡೆ ಇಟ್ಟಿದ್ದೀವಿ. ಸೊ ಫಸ್ಟ್ ಹೆಂಗೈತಿ, ಆಮೇಲೆ ಆಫ್ಟರ್ ಹೆಂಗಾಗ್ತೈತಿ ಅನ್ನೋದಕ್ಕೋಸ್ಕರ ಇದನ್ನ ತೋರ್ಸಾಕತ್ತೇನೆ. ಆಲ್ರೆಡಿ ನಾವು ನಾಷ್ಟಾನು ಮಾಡಿದ್ದೇವೆ ನೋಡ್ರಿ. ಆಮೇಲೆ ಒಂದು ಬುಟ್ಟಿ ಬಾಂಡಿ ಇದ್ವು, ಅವನು ಎಲ್ಲ ತಿಕ್ಕಿ ಸ್ವಲ್ಪ ಕಟ್ಟಿ ಅದು ಒರೆಸ್ಕೊಂಡೇನ. ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ಬೇಕಾ. ನಾನು ನಮ್ಮ ಹಸ್ಬೆಂಡ್ ಅವರ ಹೆಲ್ಪ್ ಅಷ್ಟ ತೊಗೋಬೇಕಂತ ಅಂದ್ಕೊಂಡಿದ್ದೆ ನೋಡ್ರಿ. ಬಟ್ ನಮ್ಮ ಚಿನ್ನು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂಥೇಳಿ ಬಂದಾನ. ನೋಡ್ಬೋದು ಇಲ್ಲಿ ಎಲ್ಲ ತೆಗೆದು ಕೊಡಾಕತ್ತಾನ. ಬೇಡ ನೀನು ಆಟಾಡೋ ಹೋಗು, ನಾನು ಪಪ್ಪ ಮಾಡ್ತೀವಂತಂದೆ, ಆದರೂ ಕೇಳಲಿಲ್ಲ. ಇಲ್ಲ ನಾನು ಹೆಲ್ಪ್ ಮಾಡ್ತೇನೆ ಅಂಥೇಳಿ ಭಾಳ ಇದು ಮಾಡಕತ್ತ. ಅದಕ್ಕೆ ಸುಮ್ಮನೆ ಆದ್ವಿ. ಏನಂದ್ರೆ ಕೆಲಸ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟಿಗೆ ಏನಂದ್ರೆ ಇಲ್ಲಿ 2 ಕಪಾಟ್ ಅದ ನೋಡ್ರಿ. ಸೊ ಅಲ್ಲಿ ನಾವೇನಂದ್ರೆ ಬಾಂಡಿ ಎಲ್ಲ ಡಬ್ಬ ಹಾಕಿರ್ತೀವಿ. ಆಮೇಲೆ ಫುಲ್ ಕೆಳಗಡೆ ಸ್ಟೆಪ್ ಏನೈತಲ್ಲ ಅಲ್ಲಿ ಹಿಟ್ಟಿಂದ ಡಬ್ಬಿಗಳ, ಆಮೇಲೆ ಒಂದಷ್ಟು ಖಾರ ಉಪ್ಪು ಅರಿಶಿಣದ್ದು ಡಬ್ಬಿಗಳದು ಎಲ್ಲ ಇಟ್ಟಿರ್ತೀವಿ. ಸೊ ಹಾಗಾಗಿ ಫಸ್ಟಿಗೆ ನಾವೆಲ್ಲ ಮೇಲಿನ ಸಾಮಾನು ಮತ್ತು ಬಾಂಡಿ ಸಾಮಾನು ಅದು ಎಲ್ಲ ತಕ್ಕೋಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಚಿನ್ನು ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡತ್ತಾನ, ನೋಡ್ಬೋದು. ಮತ್ತು ಇನ್ನೊಂದು ಏನಂದ್ರೆ ವಿಡಿಯೋ ಸ್ವಲ್ಪ ಫಾಸ್ಟ್ ಹೊಂಟೈತಿ. ಸೊ ನೀವು ಅನ್ಕೋಬೋದು ಮತ್ತು ಏನಿದು ಇಷ್ಟು ಫಾಸ್ಟ್ ಮಾಡಕತ್ತೀರ ಅಂಥೇಳಿ. ನಾವು ಫಾಸ್ಟ್ ಮಾಡತ್ತಿಲ್ಲ, ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಸ್ಲೋ ಆಗೈತದ. ಮಾತಾಡ್ಕೊಂಡು ನಾವು ಎಲ್ಲ ತೆಗೆದಿಡಾಕತ್ತಿದ್ವಿ. ಬಟ್ ಭಾಳ ಅಂದ್ರೆ ಭಾಳ ಲೆಂದಿ ಆಗ್ತೈತಿ ಅಂಥೇಳಿ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೇನೆ. ವಿಡಿಯೋ ಹೆಂಗೈತಿ ಹಂಗೆ ಸ್ಲೋ ಆಗಿ ತೋರಿಸಿದ್ರೆ ನಿಮಗೂ ಕೂಡ ನೋಡೋರಿಗೆ ಒಂಥರ ಬೋರ್ ಆಗ್ತೈತಿ, ಕಂಟಿನ್ಯೂ ಅದನ್ನ ಏನು ನೋಡೋದು ಅಂಥೇಳಿ. ಸೊ ಅದಕ್ಕೋಸ್ಕರ ಸ್ಪೀಡ್ ಮಾಡಿದ್ದೇನೆ. ಇಲ್ಲಿ ಒಂದು ಫ್ಯಾಮಿಲಿ ಕಪ್ ಐತಿ. ಸೊ ಅದನ್ನು ನಮ್ಮ ಚಿನ್ನು ಪದೇ ತೋರ್ಸಾತಿದ್ದ, ಫ್ಯಾಮಿಲಿ ಕಪ್ ನೋಡ್ರಿ ಅಂತ ಹೇಳಿ. ಸೊ ಅದು ಸ್ವಲ್ಪ ಇದಾಗೈತಿ, ಅಂದ್ರೆ ಸ್ಪೀಡ್ ಮಾಡೇನ. ಅದಕ್ಕೆ ಕಪ್ ಒಂದು ಒಡೆದಿತ್ತು, ಅದೊಂದು ನಾವು ಒಗಿಬೇಕಿನ್ನ. ಒಡೆದಿರೋದು ಏನೋ ಆದ್ರೂ ನಾವು ಮನೆಯೊಳಗೆ ಇಟ್ಕೋಬಾರ್ದು. ಸೊ ಅದನ್ನ ತೆಗೆದಿಟ್ನಿ. ಆಮೇಲೆ ಏನಂದ್ರೆ ಈಗ ಆ ಕಡೆದೆಲ್ಲ ಸ್ವಲ್ಪ ತೆಗೆದ್ವಿ, ಇನ್ನೂ ಸ್ವಲ್ಪ ಅದಾವ, ಅದನ್ನ ಅಲ್ಲಿಗೆ ಬಿಟ್ಟು ಇವಾಗ ಏನಂದ್ರೆ ಹಿಂದಿನ ವ್ಲಾಗ್ ಒಳಗೆ ನಿಮ್ಗೆ ಶಾಪಿಂಗ್ ವ್ಲಾಗ್ ತೋರಿಸಿದ್ನಲ್ಲ, ಅವೆಲ್ಲ ಐಟಮ್ಸನ್ನು ನಾನು ಮೇಲೆ ಸಜ್ಜೆ ಮೇಲೆ ಇಟ್ಬಿಟ್ಟಿದ್ನಿ. ಯಾಕಂದ್ರೆ ಕೆಳಗಡೆ ಇಟ್ಟರೆ ನಮ್ಮ ಚಿನ್ನು ಪದೇ ತೆಗಿಯೋದು ನೋಡೋದು ಮಾಡ್ತಿರ್ತಾನೆ. ಸೊ ಎಲ್ಲ ನೋಡಾದ್ಮೇಲೆ ವಿಡಿಯೋನೂ ಮಾಡಿದ್ನಿ, ಅದಕ್ಕೋಸ್ಕರ ಮ್ಯಾಲೆ ಇಟ್ಟಿದ್ನಿ. ಅವನ್ನೆಲ್ಲ ತೆಗಿಯಾಕತ್ತಾರ. ನಮ್ಗೆ ಕನ್ಫ್ಯೂಷನ್ ಆಗೋದೈತಿ, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಯಾವುದು ಫಸ್ಟ್ ಮಾಡಬೇಕು, ಯಾವ್ದು ಆಮೇಲೆ ಕೆಲಸ ಮಾಡಬೇಕು ಅಂಥೇಳಿ. ಸೊ ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಹಸ್ಬೆಂಡ್ ಅವರಂತೂ ಸಿಕ್ಕಾಪಟ್ಟೆ ಇವತ್ತು ಹೆಲ್ಪ್ ಮಾಡ್ತೇನಂದಾರ. ನೋಡೋಣಂತ, ಎಲ್ಲನೂ ಶೇರ್ ಮಾಡ್ಕೋತೇನೆ. ಚಿನ್ನು ಕೂಡ ಇನ್ನೂ ಬಿಟ್ಟಿಲ್ಲ, ಅವನು ಕೂಡ ಇನ್ನೂ ಎನರ್ಜಿಯಾಗಿ ನಿಂತಾನ, ಫುಲ್ ಎನರ್ಜಿ ಇಟ್ಕೊಂಡಾನ. ನೋಡೋಣಂತ ಯಾವಾಗ ಖಾಲಿ ಆಗ್ತೈತೆ ಗೊತ್ತಿಲ್ಲ. ಸೊ ನಾನು ಕೂಡ ಕೆಲಸ ಮಾಡಾಕತ್ತೇನೆ. ನೋಡ್ಬೋದು ಯಾವ್ಯಾವ ರೀತಿ ಮಾಡ್ತೀವಿ ಎಲ್ಲನೂ ಶೇರ್ ಮಾಡ್ಕೋತೇನೆ. ಅಲ್ಲಿ ವೇಸ್ಟ್ ಮಾಡ್ಬಿಡ್ರಿ.
ಫಸ್ಟಿಗೆ ನಾ ಬಾಂಡಿ ಎಲ್ಲ ತಿಕ್ಕೊಂಡ್ರೆ ಆಮೇಲೆ ಮನೆ ಕ್ಲೀನ್ ಮಾಡೋಕೆ ಈಸಿ ಆಕೈತೆ ನೋಡ್ರಿ. ಹಾಗಾಗಿ ಒಂದಷ್ಟು ಬಾಂಡಿಗಳೆಲ್ಲ ತೆಗ್ದೀವಿ, ಒಂದಷ್ಟು ಐಟಮ್ಸ್ ಎಲ್ಲ ತೆಗ್ದು ಕೆಳಗೆ ಇಟ್ವಿ. ಆಮೇಲೆ ಅನ್ಸಕತ್ತಿತ್ತ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡೋಕ್ಕಿಂತನೂ ಎಲ್ಲನೂ ತಿಕ್ಕಿ ಮ್ಯಾಲೆ ಹೋಗಿ ಡಬ್ಬ ಹಾಕಿದ್ವಿ ಅಂದ್ರೆ ಬಿಸಿಲಿಗೆ ಬೇಗ ಒಣಗ್ತಾವು. ಆಮೇಲೆ ಮತ್ತು ನಾವು ಒಳಗಡೆ ಬಂದುಬಿಟ್ಟು ಇಲ್ಲಿ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ. ಸೊ ಹಾಗಾಗಿ ಬಾಂಡಿ ತಿಕ್ಕತ್ತೇನೆ. ಬಾಂಡಿ ಅಂತೂ ನಾನು ಯಾವಾಗಲೂ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ಬಾಂಡಿನೂ ತಿಕ್ಕಿಡ್ತೇನೆ. ಚಲೋ ಇದ್ರೂ ಆಯಿತು, ಚಲೋ ಇರಲಿಲ್ಲ ಅಂದ್ರೂ ಆಯಿತು. ಪ್ರತಿಯೊಂದು ಹೊಸ ಬಾಂಡೆ ಯೂಸ್ ಮಾಡದೇ ಇರುವಂಥದ್ದು ಇದ್ರೂ ಕೂಡ ಅವ್ನು ತಿಕ್ಕಿಟ್ಟ ಬಿಟ್ಟಿರ್ತೇನೆ ನಾನು. ನೋಡ್ಬೋದು ಇಲ್ಲಿ ಭಾಳ ಅಂದ್ರೆ ಭಾಳ ಬಾಂಡೆ ಅದಾವು. ನಿಮ್ಗೆ ಕಾಣಿಸತ್ತಿಲ್ಲ, ಬಟ್ ಕೆಳಗಡೆದು ಎಲ್ಲ ಭಾಳ ಇಟ್ಟಿದ್ದೀವಿ. ನಮ್ಮ ಚೀನು ನಾನು ಬಾಂಡೆ ತಿಕ್ಕತ್ತಿದ್ನಿ, ಚಾಕ್ಲೇಟ್ ಕೊಡಕ್ಕೆ ಬಂದ ನೋಡ್ರಿ. ಚಾಕ್ಲೇಟ್ ತಿನ್ನಮ್ಮ ಅಂಥೇಳಿ ಅವ ಹಂಗೆ ಮಾಡ್ತಾನೆ. ಬೇಡ ಅಂತ ನಾನು ಚಾಕ್ಲೇಟ್ ಹೇಳ್ತಿರ್ತೇನೆ, ಆದ್ರೂ ಇಲ್ಲ ತಿಂತೀನಂತಾನೆ. ಅದಕ್ಕೆ ಇನ್ನು ಕಾಡಿಸ್ತಾನಿನ್ನ ಅಂಥೇಳಿ ಅದನ್ನ ಚಾಕ್ಲೇಟ್ ತಿನ್ನಕತ್ತೆ. ನಮ್ಮ ಹಸ್ಬೆಂಡ್ ಅವ್ರನ್ನ ಏನೇನೋ ಮಾಡಾಕತ್ತಾರ. ಅವರು ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾನೆ ತಗೋ, ನಂದೇನು ಕೆಲಸ ಇಲ್ಲ ಈಗ, ನೀ ಬಾಂಡಿ ತಿಕ್ಕೋ ಮಟ್ಟ ಅಂದರು. ಹ್ಞೂ ಅಂತಾನೆ. ಮತ್ತು ಇನ್ನೊಂದೇನಂದ್ರೆ ಹಿಂಗೆ ಹೋಗಿ ಹಿಂಗೆ ಕೂತಿದ್ರು, ಪಟ ಪಟ ಬಾಂಡಿ ಎಲ್ಲ ತಿಕ್ಕಿಬಿಟ್ನಿ. ಅದಕ್ಕೆ ಅನ್ನಕತ್ರ ಅವ್ರು, ಏನಿದು ಇಷ್ಟು ಬೇಗ ಬೇಗ ತಿಕ್ಕತ್ತಿಲ್ಲ ಬಾಂಡಿ ಅಂಥೇಳಿ. ನಾನು ಹಂಗೆ ನೋಡ್ರಿ, ಬೇಗನೆ ಕೆಲಸ ಮಾಡ್ಕೋತೇನೆ. ಒಂದು ಸಾರಿ ನಾನು ಮನಸ್ಸೊಳಗೆ ಅಂದ್ಕೊಂಡೆ ಇದಾಗಬೇಕು ಇವತ್ತಿಷ್ಟೆಲ್ಲ ಕೆಲಸ ಅಂದ್ಕೊಂಡೆ ಅಂದ್ರೆ ಅದೇನಾದರೂ ಬಿಡಂಗೇ ಇಲ್ಲ ನಾನು. ಅದ ಹೇಳಿ ಇದು ಮಾಡಾಕತ್ತಿದ್ವಿ. ನಮ್ಮ ಹಸ್ಬೆಂಡ್ ಅವರು ನಗಾಕತ್ತಿದ್ರು, ಭಾಳ ಫಾಸ್ಟ್ ಅದೀನಿ ಅಂಥೇಳಿ. ಸೊ ಈಗ ಒಂದು ಬುಟ್ಟಿ ನಾನು ಕೊಟ್ನಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಮ್ಯಾಲೆ ಹೋಗಿ ಡಬ್ಬ ಹಾಕಕ್ಕೆ. ಕೆಳಗನ ಹಾಕ್ಬೇಕಂದ್ರೆ ಮನೆ ಮುಂದೆ ಮನೆ ಕಟ್ಟತ್ತಾರಲ್ಲ, ಹಾಗಾಗಿ ದೂಸೋದು ಭಾಳ ಬರ್ತೈತೆ, ಅಂದರೆ ಧೂಳೋದು ಎಲ್ಲ ಭಾಳ ಬರ್ತೈತೆ ನೋಡ್ರಿ. ಸೊ ಅದಕ್ಕೋಸ್ಕರ ಮ್ಯಾಲೆ ಟೆರೆಸ್ ಮ್ಯಾಗ ಅಂದರೆ ಗ್ಯಾಲ್ರಿ ಕಡೆ ಒಣಗಿ ಹಾಕಂತ ಹೇಳಿದೇನೆ. ಸೊ ಅವ್ರು ಹೋದರು. ಈ ಕಡೆ ಎಲ್ಲ ನಾನು ಮತ್ತು ಒಂದು ಬುಟ್ಟಿ ಬಾಂಡೆ ತಿಕ್ಬೇಕೇನ. ನಮ್ಮ ಚಿನ್ನ ಅಂತೂ ಮಧ್ಯೆ ಬರ್ತಾ ಇರ್ತಾನೆ. ಸೊ ಒಂದೊಂದು ಕಡೆ ನ್ಯಾಚುರಲ್ ಆಗಿ ವ್ಲಾಗ್ ಮಾತಾಡೋದು ಹಾಕಿರ್ತೇನೆ, ಒಂದೊಂದು ಕಡೆ ವಾಯ್ಸ್ ಕೊಡ್ತಾ ಇರ್ತೇನೆ. ಸೊ ಬರೀ ಇನ್ನು ಇವಷ್ಟು ಬಾಂಡೆ ತಿಕ್ಕಿ ಆಮೇಲೆ ಮೇಲೆ ಹೆಂಗೆ ಡಬ್ಬ ಹಾಕತ್ತಾರ ಏನೋ ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ನನ್ನ ವಾಯ್ಸ್ ಸ್ವಲ್ಪ ಡಲ್ಲಾಗಿ ಬರಾಕತ್ತೈತಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ ಫ್ರೆಂಡ್ಸ. ಇವಾಗ ನಾನು ಮೇಲ್ಗಡೆ ಬನ್ನಿ, ಇಲ್ಲಿ ಗ್ಯಾಲ್ರಿದಾಗೆಲ್ಲ ಅಪ್ಪ ಮಗ ಸೇರಿ ಬಾಂಡಿ ಎಲ್ಲ ಡಬ್ಬ ಹಾಕತ್ತಾರೆ ನೋಡ್ರಿ. ಸೊ ಆಮೇಲೆ ಕೆಳಗೆ ಬಂದ ಕೂಡಲೇ ನಮ್ಮ ಚಿನ್ನ ಇಲ್ಲಿ ಬಂದು ಎಲ್ಲ ಡಬ್ಬಿಗಳು ಒಂದ್ರ ಮ್ಯಾಗೊಂದು ಇಟ್ಕೊಂಡು ಆಟ ಮಾಡಕತ್ತಿದ್ದ. ಬಿಡಪ್ಪ ಅಂದ್ರೂ ಕೇಳ್ತಾ ಇರಲಿಲ್ಲ. ಸೊ ಅದಾದಮೇಲೆ ಈ ಕಡೆ ಒಂದಷ್ಟು ಮ್ಯಾಲೆ ಬಾಂಡಿಗಳು ತೆಗ್ದಿರ್ಲಿಲ್ಲಲ್ಲ, ಅವ್ನು ತೆಗ್ಯಾಕೆ ಹಚ್ಚಿದ್ನಿ. ಸೊ ನಮ್ಮ ಹಸ್ಬೆಂಡ್ ಅವ್ರು ಅನ್ನಕತ್ರ ಇವೆಲ್ಲ ಹೊಸವದಾವ ಮತ್ತು ಪ್ಲಾಸ್ಟಿಕ್ಕನ್ನು ತೆಗ್ದಿಲ್ಲ, ಇವನೇನು ತಿಕ್ಕಕ್ಕೆ ಹೋಗಬೇಡ ಅಂತ ಹೇಳಿದರು. ಯಾಕಂದ್ರೆ ನಾನು ಯಾವ ಬಾಂಡಿ ಆದ್ರೂ ನಿಮ್ಗೆ ಆಗಲೇ ಹೇಳಿದೇನಲ್ಲ, ಹೊಸ ಬಾಂಡಿ ಇದ್ರೂ ಪ್ಲಾಸ್ಟಿಕ್ ತೆಗೆದಾದ್ರೂ ತಿಕ್ಕಿ ತೊಳೆದು ಇಟ್ಬಿಟ್ಟಿರ್ತೇನೆ. ಸೊ ಅದಕ್ಕೆ ಇವ್ರು ಅಂದ್ರೆ ಸುಮ್ಮನೆ ಡಬಲ್ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡ ಅಂತ ಹೇಳಿದರು. ಆಯ್ತು ಅಂಥೇಳಿ ಅದನ್ನೊಂದು ಒಪ್ಕೊಂಡೆ. ಓಕೆ ತಿಕ್ಕಂಗಿಲ್ಲ ಅಂಥೇಳಿ ಒಂದಷ್ಟು ದೊಡ್ಡ ಬಾಂಡಿ ಎಲ್ಲ ಮೇಲೆ ಇಟ್ಟಿರ್ತೀವಲ್ಲ, ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿ ತೆಗ್ಯಾಕೆ ಹಚ್ಚಾತಿದ್ನಿ. ಆಮೇಲೆ ಎಲ್ಲ ತೆಗೆದ್ವಿ. ಈ ಕಡೆ ಸಜ್ಜೆ ಮ್ಯಾಗ ಒಂದಷ್ಟು ಧೂಳ ಹೊಲ್ಸೋದು ಎಲ್ಲ ಇರ್ತೈತೆ ನೋಡ್ರಿ. ಸೊ ಹಂಗಾಗಿ ನಾನು ಹೊಡಕ್ತೇನೆ ಚಾಡುತ್ತಾ ಅಂದರು, ಕೊಟ್ಟಿದ್ನಿ. ಅದನ್ನೆಲ್ಲ ಕ್ಲೀನ್ ಮಾಡಿದರು. ಅದಾದಮೇಲೆ ಇದು ಕಪಾಟೆಲ್ಲ ಒಂದು ಅರ್ವಿ ತೊಗೊಂಡು ಒರ್ಸಾಕತ್ತಾರ. ಪಾಪ ಇವ್ರಿಗೆ ಯಾವ ಥರ ಮಾಡಬೇಕು ಏನು ಎತ್ತ ಏನೂ ಗೊತ್ತಿಲ್ಲ ನೋಡ್ರಿ. ಕೆಲಸ ಮಾಡದೇ ಇರೋರನ್ನ ಕರ್ಕೊಂಡು ಬಂದು ಹೆಲ್ಪ್ ಮಾಡಿಸ್ಕೊಳಕತ್ತೆ ನಾನು. ಎಷ್ಟು ಆದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೂ ನಮ್ಗೆ ಅದೇ ಒಂದು ಎಷ್ಟೋ ಅಂದರೆ ಹಗುರಾಗ್ತೈತೆ ನೋಡ್ರಿ. ಸೊ ಹಾಗಾಗಿ ಪಾಪ ಅವ್ರಿಗೆ ಯಾವುದೇ ರೀತಿ ಕೆಲಸದ್ದು ಏನೂ ಗೊತ್ತಿಲ್ಲ. ಆಫೀಸ್ ವರ್ಕ್ ಅದು ಎಷ್ಟು ಬೇಕಾದಷ್ಟು ಹೇಳಿದ್ರೂ ಅವರು ಮಾಡ್ತಾರೆ. ಬಟ್ ಇಂಥ ಕೆಲ್ಸಗಳದು ಏನೂ ಗೊತ್ತಾಗಂಗಿಲ್ಲ ಅವ್ರಿಗೆ. ಯಾಕಂದರೆ ಮೊದಲಿಂದನೂ ಅವರು ಮಾಡಿದ್ದನೇ ಇಲ್ಲ. ಸೊ ಏನೋ ಒಂದು ಹಬ್ಬ ಅದು ಇತ್ತಂದ್ರೆ ಅವ್ರು ಇಲ್ಲದೇ ಇರುವಾಗ ನಾನು ಕಷ್ಟಪಟ್ಟು ಹೆಂಗೋ ಮಾಡ್ಕೋತಿರ್ತೇನೆ. ಅವ್ರು ಬೈತಿರ್ತಾರೆ ಬಂದ್ಮ್ಯಾಗ, ಇದೆಲ್ಲ ಯಾಕೆ ಮಾಡಕ್ಕೆ ಹೋಗಿದ್ದಿ, ಸ್ವಲ್ಪ ಮಾಡ್ಕೋಬೇಕಲ್ಲ ಅಂಥೇಳಿ. ಇರಲಿ ಅಂದ್ಕೊಂಡು ನಾನು ಮಾಡ್ತಿರ್ತೇನೆ. ಬಟ್ ಇವತ್ತು ಮಾತ್ರ ಅವ್ರ ಮನಸಾರೆ ಒಪ್ಕೊಂಡು ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ, ನೀ ಒಬ್ಬಕ್ಕೇನ ಎಷ್ಟು ಮಾಡ್ತಿ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡಕತ್ತಾರ. ಒಂದು ಮನೆ ಒಳಗೆ ಗಂಡ ಮಕ್ಕಳು ಏನೋ ಒಂದು ಸ್ವಲ್ಪ ಕೆಲಸ ಹೆಲ್ಪ್ ಮಾಡಿದ್ರೂ ಅದೊಂದು ಖುಷಿನ ಬೇರೆ ನೋಡ್ರಿ. ನಮ್ಗೆ ಎಷ್ಟು ಖುಷಿ ಆಗ್ತೈತಿ. ಅದೇ ಯಾರೂ ಏನೂ ಹೆಲ್ಪ್ ಮಾಡಲಿಲ್ಲ, ಮನೆ ಕೆಲಸ ಎಲ್ಲನೂ ನಾವೇ ಮಾಡ್ಕೋಬೇಕಂದ್ರೆ ತುಂಬಾ ಬೇಜಾರಾಗ್ತಿರ್ತೈತಿ. ಸೊ ಎಲ್ಲರ ಮನೆಯೊಳಗೂ ಹಂಗೆ ಇರೋಂಗಿಲ್ಲ. ಒಬ್ಬೊಬ್ಬರ ಮನೆಯೊಳಗೆ ಕೆಲಸ ಮಾಡ್ತಾರೆ, ಒಬ್ಬೊಬ್ರ ಮನೆಯೊಳಗೆ ಮಾಡೋಂಗಿಲ್ಲ. ನನಗಂತೂ ಹಾಗೇನಿಲ್ಲ. ಅವ್ರಿಗೆ ಗೊತ್ತಿರಲಿಲ್ಲ ಅಂದರೂ ಕೂಡ ಅವ್ರಿಗೆ ಎಷ್ಟು ಆಗ್ತೈತಿ ಅಷ್ಟಾದರೂ ಹೆಲ್ಪ್ ಮಾಡಿರ್ತಾರೆ. ಈಗ ಒಂದು ಬ್ರೇಕ್ ತೊಗೊಂಡು ಊಟ ಮಾಡ್ಕೊಂಡು ಬಂದು ಬಾಂಡಿ ತಿಕ್ಕತ್ತೀನಿ ನೋಡ್ರಿ. ನನಗೆ ಗೊತ್ತಿತ್ತು. ಅದಕ್ಕೆ ನಾ ಏನು ಮಾಡಿದ್ನಿ ಅಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ ಕೂಡಲೇ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಅನ್ನ ಮತ್ತು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ನಿ. ಯಾಕಂದ್ರೆ ಈ ಥರ ಮನೆ ಕೆಲಸ ಮಾಡ್ಬೇಕಂದ್ರೆ ಭಾಳ ಕೆಲಸ ಇರ್ತೈತೆ ನೋಡ್ರಿ.
ರಾತ್ರಿ ಆದ್ರೂ ಕೆಲಸನ ಮುಗಿಯಂಗಿಲ್ಲ. ಹಾಗಾಗಿ ನನಗೆ ಗೊತ್ತಿಟ್ಕೊಂಡು ನಾನು ಎಲ್ಲ ಮಾಡಿ ಮುಗಿಸಿದ್ನಿ. ಸೊ ಇವ್ರು ನಮ್ಮ ಹಸ್ಬೆಂಡ್ ಅವರು ಹಸಿವಾಗೈತಿ ಸುಸ್ತಾತ ಅನ್ನಕತ್ತ, ನಮ್ಮ ಚಿನ್ನನ ಮಮ್ಮ ನಂಗೆ ಹಸಿವಾಗೈತೆ ಅನ್ನಕತ್ತ. ಹೆಂಗೋ ಮಾಡಿದ್ನಲ್ಲ ಬರೀಪ್ಪ, ಹೆಂಗಾರು ಟೆನ್ಷನ್ ಇಲ್ಲ, ಅಡುಗೆ ಅಂತ ಮಾಡಿದೇನೋ ಊಟ ಮಾಡೋದಂತ ಹೇಳಿ ಕೂತ್ಕೊಂಡು ಊಟ ಮಾಡಿದ್ವಿ. ಅದೆಲ್ಲ ಮುಗಿದ್ಮ್ಯಾಗ ಮತ್ತು ಯಥಾ ಪ್ರಕಾರ ಮತ್ತು ಬಾಂಡೆ ತಿಕ್ಕಾಕತ್ತೇನ. ಇವೇನಂದ್ರೆ ಗ್ಲಾಸಿನ ಅದ ನೋಡ್ರಿ. ಸೊ ಹಾಗಾಗಿ ಸಪ್ರೇಟಾಗೇನ ತಿಕ್ಕಾಕತ್ತೇನ. ಮೊದಲೆಲ್ಲ ಸ್ಟೀಲಿನೂ ಜರ್ಮನಿನೂ ಎಲ್ಲನೂ ತಿಕ್ಕಿದ್ನಿ. ಯಾಕಂದ್ರೆ ಅವ ಬೇರೆ ಇವ ಬೇರೆನ ತಿಕ್ಕಬೇಕಾಗ್ತೈತಿ, ಎಲ್ಲನೂ ಒಮ್ಮೆ ತಿಕ್ಕೋಕ್ಕಾಗೋದಿಲ್ಲ. ಯಾಕಂದ್ರೆ ಇವು ಗ್ಲಾಸ್ ಇರ್ತಾವಲ್ಲ, ಬೇಗ ಬೇಗ ತಿಕ್ಕಿ ಹಂಗೆ ಒಗ್ಯಾಕತ್ತೀವಿ ಅಂದ್ರೆ ಒಡೆದು ಬಿಡ್ತಾವೆ. ಸೊ ಹಾಗಾಗಿ ಇವನ್ನಷ್ಟೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ನಿ. ನೋಡ್ಬೋದು ಎಲ್ಲ ಉದ್ದುದ್ದು ಗ್ಲಾಸ್ ಅದಾವ, ಆಮೇಲೆ ಬರ್ನಿ ಅದಾವ, ಟೀ ಕುಡಿಯೋ ಕಪ್ಗಳು ಅದಾವೆ, ಮತ್ತು ಒಂದು ದೊಡ್ಡ ಮಗ್ ಐತಿ. ಅದು ನಮ್ಮ ಹಸ್ಬೆಂಡ್ ಅವ್ರು ನಂಗೆ ಗಿಫ್ಟ್ ಮಾಡಿದ್ರೆ ಹ್ಯಾಪಿ ಬರ್ಡೇದ್ದು. ಸೊ ಅದು ಬರ್ದಿದ್ದನೂ ಐತಿ. ಸೊ ಮತ್ತು ಭರಣಿ ಸಣ್ಣ ಅದಾವ ಮೊಸರು ಹಾಕೋದು. ಮತ್ತು ಇದೊಂದು ಮಣ್ಣಿನ ನೋಡ್ರಿ ಗ್ಲಾಸ್ ತೊಗೊಂಡಿದ್ದೆ, ಯೂಸ ಮಾಡಿಲ್ಲ, ಆದರೂ ಕೂಡ ಅದನ್ನು ಕೂಡ ತೊಳ್ಯಾಕತ್ತೇನೆ. ಯಾಕಂದ್ರೆ ನನಗೆ ಯಾವುದೋ ಒಂದು ಬಿಟ್ರೂ ಕೂಡ ನಂಗೆ ಕೆಲಸ ಪರ್ಫೆಕ್ಟ್ ಅನ್ಸೋದೇ ಇಲ್ಲ. ಈಗ ನಾನು ಆನ್ಲೈನ್ದಾಗ ಶಾಪಿಂಗ್ ಮಾಡಿರುವಂಥ ಏನು ಡಬ್ಬಿಗಳು ಅದಾವಲ್ಲ, ಇವ ಪ್ಲಾಸ್ಟಿಕ್ನು ಅದಾವ, ಟ್ರಾನ್ಸ್ಪರೆಂಟ್. ಸೊ ಇವನ್ನ ಏನಕ್ಕೆ ನಾನು ತಿಕ್ಕಾಕ ಇದು ಮಾಡಕತ್ತೇನಂದ್ರೆ, ಒಂದೊಂದು ಏನಂದ್ರೆ ಸ್ಮೆಲ್ ಒಂಥರ ಫ್ರೆಶ್ ಹೊಸವಿದ್ದು ಅಂದ್ರೆ ಸ್ಮೆಲ್ಲ ಒಂಥರ ಬೇರೆ ಇರ್ತವೆ. ಎಲ್ಲನೂ ಸ್ಮೆಲ್ ಬರೋಂಗಿಲ್ಲ, ಒಂದೊಂದು ಪ್ಲಾಸ್ಟಿಕ್ದು ಸ್ಮೆಲ್ ಬರ್ತಾವೆ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಯೋಚನೆ ಮಾಡೋದು, ಎಲ್ಲನೂ ತಿಕ್ಬಿಡೋಣ ಅಂತ ಹೇಳಿಬಿಟ್ಟು ನಾನು 2 ಟೈಪ್ ಅದಾವ ನೋಡ್ರಿ ಡಬ್ಬಿಗಳು. ಸೊ ಎಲ್ಲನೂ ಇದ್ರೊಳಗೆ ಸಿಂಕೊಳಗೆ ಹಾಕಿಬಿಟ್ಟು ತೊಳ್ಯಾಕತ್ತೇನೆ. ಇನ್ನೊಂದು ಏನಂದ್ರೆ ಇವಕ್ಕೆ ಜರ್ಮನಿ ಖಾತಾ ಇರ್ತೈತೆ ನೋಡ್ರಿ, ಅದನ್ನ ಯೂಸ್ ಮಾಡಬಾರ್ದು. ನಾವು ಗೀಚ್ ಅಂದ್ರೆ ಒಂಥರ ಸ್ಕ್ರ್ಯಾಚ್ ಆಗ್ತಾವೆ. ಈಗೆಲ್ಲ ತಿಕ್ಕಿದ್ನಿ, ಒಂದು ಡಬ್ಬ ಹಾಕ್ಬೇಕು. ಈಗ ಈ ಕಡೆ ಏನು ತೋರ್ಸಾತೆ ನೋಡ್ರಿ, ಇವು ಆನ್ಲೈನ್ದಾಗ ಶಾಪಿಂಗ್ ಮಾಡಿರುವಂಥವ ಪ್ಲಾಸ್ಟಿಕ್ಕಿನ ಐಟಮ್ಸ್ ಎಲ್ಲನೂ ಅದಾವ, ಭರಣಿಗಳ್ನು ಅದಾವ, ಹೊಸವ ಹಳೆವು ಎಲ್ಲನೂ. ಕಾಯಿಪಲ್ಲೆ ಸ್ಟ್ಯಾಂಡು, ಆಮೇಲೆ ಒಂದು ಬುಟ್ಟಿ ಒಳಗೆ ಅದಾವಲ್ಲ ಅವೆಲ್ಲ ಹಳೆ ಡಬ್ಬಿಗಳು ನೋಡ್ರಿ. ಹೊಸ ಬಂದ್ಮ್ಯಾಗ ಹಳೇದನ್ನು ಮರಿಬಾರ್ದು ನೋಡ್ರಿ. ಸೊ ಅವನು ಕೂಡ ಎಲ್ಲನೂ ತಿಕ್ಕಿ ಇಟ್ಟಿದ್ದೇನೆ, ಒಂದಿನ ಯೂಸ್ ಆಗ್ತಾವಂತ ಹೇಳಿ. ಆಮೇಲೆ ನಾನು ಮೇಲ್ಗಡೆ ಬನ್ನಿ, ಇಲ್ಲಿ ಗ್ಯಾಲ್ರಿದಾಗ ಒಂದಷ್ಟು ಆವಾಗಲೇ ಬಾಂಡೆ ಡಬ್ಬ ಹಾಕಿದ್ದು ತೋರಿಸಿದ್ನಿ. ಇವಾಗ ಟೋಟಲ್ ಎಲ್ಲ ಬಾಂಡೆಗಳನ್ನೂ ಇಲ್ಲಿ ಡಬ್ಬ ಹಾಕಿದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರನ್ನ ಹಾಕಿದ್ದಾರೆ ಎಲ್ಲನೂ. ಪಾಪ ಒಂದೊಂದು ಬುಟ್ಟಿ ಹೆಂಗೆ ನಾನು ತಿಕ್ಕಿ ಕೊಡ್ತಿದ್ನಲ್ಲ ಎಲ್ಲ ತಂದು ಇಲ್ಲಿ ಡಬ್ಬ ಹಾಕ್ತಿದ್ರೆ. ಸೊ ನನಗೆ ಈಸಿ ಆಗಿಬಿಟ್ಟಿತ್ತು. ಇಲ್ಲಾಂದ್ರೆ ನಾನಾ ತಿಕ್ಕಿ ನಾನಾ ಮೇಲೆ ತೊಗೊಂಡು ಬಂದು ಡಬ್ಬ ಹಾಕ್ಬೇಕಂದ್ರೆ ಭಾಳ ಕಷ್ಟ ಆಗ್ತಿತ್ತು. ಸೊ ನೋಡ್ಬೋದು ಪ್ರತಿಯೊಂದನ್ನು ಇಲ್ಲೇನ ಅದಾವ. ಸೊ ಇವೆಲ್ಲನೂ ಸ್ವಲ್ಪ ಬಿಸಿಲು ಬಿದ್ದೈತಲ್ಲ, ಒಣಗ್ತಾವ, ನೀರನ್ನು ಬಸಿತಾವ. ಸೊ ನೋಡ್ಬೋದು ಇಲ್ಲಿ ಹಳೇವ ಹೊಸವೆಲ್ಲನೂ ಅದಾವ. ಆನ್ಲೈನ್ದಾಗ ಶಾಪಿಂಗ್ ಮಾಡಿರೋ ಡಬ್ಬಿಗಳದು ಎಲ್ಲನೂ ಇಲ್ಲೇ ಒಂದು ಸೈಡ್ ಇಟ್ಟಿದ್ದೇನೆ. ಇನ್ನೊಂದು ಸೈಡ್ ಎಲ್ಲ ಸ್ಟೀಲ್ ಜರ್ಮನಿ. ಈಗ ನಾವು ಕೆಳಗೆ ಬಂದುಬಿಟ್ಟು ಕಿಚನ್ ಒಳಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ನಾನು ಮುಂದನ ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲ ಕಸ ಎಲ್ಲ ಒರೆಸ್ಕೊತ ಹೊಂಟಿದ್ದೇನೆ. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಹಸಿ ಬಟ್ಟೆ ತೊಗೊಂಡು ಅವರೆಲ್ಲ ಒರೆಸ್ಕೊತ ಬರತ್ತಾರೆ. ಮುಂದೆ ನಾನು ಹಿಂದಿಂದ ಅವರು. ಜೀವನ ಅಂದರೆ ಹಂಗೆ ನೋಡ್ರಿ, ಒಬ್ರಿಗೊಬ್ರು ಆಗಬೇಕು. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ದೇವರು ಅದಕ್ಕೆ ಸೃಷ್ಟಿ ಮಾಡಿರ್ತಾನೆ, ಒಂದು ಗಂಡಿಗೆ ಒಂದು ಹೆಣ್ಣು ಅಂಥೇಳಿ. ಸೊ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಇಬ್ಬರು ಭಾಗಿಯಾಗಿ ಜೀವನ ನಡೆಸಿದ್ರನ ಅದೊಂದು ಒಳ್ಳೆ ಜೀವನ ಅಂತ ಹೇಳ್ಬೋದು. ಯಾರಿಗೂ ಯಾರೂ ಆಗಲ್ರಿ ಜೀವನದಾಗ, ಸಂಬಂಧಿಕರು ಆಗಲ್ಲ, ಸ್ನೇಹಿತರೂ ಆಗಲ್ಲ, ಒಡ ಹುಟ್ಟಿದವ್ರಂತೂ ಮೊದಲೇ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಯಾರೇ ಎಷ್ಟೇ ದಿನ ಇದ್ರೂ ಕೂಡ ಕೊನೆಗೆ ನಮ್ಮ ಜೊತೆ ಇರೋರು ಇವರೇ ದಂಪತಿಗಳಂತಲೇ ಹೇಳ್ಬೋದು, ಗಂಡ ಹೆಂಡತಿ. ಸೊ ಗಂಡ ಹೆಂಡತಿ ಎಷ್ಟೇ ಕಿತ್ತಾಡ್ಬೋದು, ಎಷ್ಟೇ ಜಗಳ ಮಾಡ್ಬೋದು, ಎಷ್ಟೇ ಮುನಿಸ್ಕೋಬೋದು, ಎಷ್ಟೇ ಕೋಪ ಎಷ್ಟೇ ಇದಿದ್ರೂ ಕೂಡ ಕೊನೆಗೆ ಆಗೋದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಅಂತಲೇ ಹೇಳ್ಬೋದು. ಸೊ ಏನೇ ಇದ್ದರೂ ಕೂಡ ಅದು ಸ್ವಲ್ಪ ದಿನ ಅಷ್ಟೇ ನೋಡ್ರಿ. ಈ ಸ್ನೇಹಿತರು, ಸಂಬಂಧಿಕರು ಇವರೆಲ್ಲ ಏನಂದರೆ ಟೆಂಪರರಿ ಅಂತಲೇ ಹೇಳ್ಬೋದು. ಚಲೋ ಇದ್ದಾಗ ಎಲ್ಲ ಇರ್ತಾರೆ, ಚಲೋ ಇಲ್ಲದೆ ಇರುವಾಗ ಯಾರೂ ಇರೋಂಗಿಲ್ಲ. ಅಂದ್ರೆ ಕಷ್ಟದಾಗ ಯಾರೂ ಬರೋಂಗಿಲ್ಲ, ಸುಖದಾಗಷ್ಟೇ. ಸುಖದಾಗಂದ್ರೂ ಒಂದಷ್ಟು ಜನ ಹೆಂಗಿರ್ತಾರಂದ್ರೆ, ಒಬ್ಬರಿಗೆ ಒಳ್ಳೇದಾಗಕತ್ತಿತ್ತಂದ್ರೆ ಅದನ್ನು ನೋಡೋಕ್ಕಾಗಂಗಿಲ್ಲ, ಹೊಟ್ಟೆ ಹೊರ್ಕೊಂಡು ಏನಾದರೂ ಮಾಡಿ ಹಚ್ಕೊಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ಕೆಲಸ ಮಾಡೋದ್ರ ಮುಖಾಂತರ. ಸೊ ಕೆಲಸ ಅಂತಷ್ಟೇ ಅಲ್ಲ, ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಒಬ್ರಿಗೊಬ್ಬರು ಆಗ್ಬೇಕಂತಲೇ ಹೇಳ್ತೀನಿ ನಾನು. ಈಗ ನಾವು ಏನಂದ್ರೆ ಇದು ನಮ್ಮ ಗ್ಯಾಸ್ ಕಟ್ಟಿ ಕಡೆನ ಒಂದು ಕಿಟಕಿ ಐತೆ ನೋಡ್ರಿ, ದೊಡ್ಡದೈತದ. ಸೊ ಒಳಗಡೆ ನಾನು ಒರ್ಸಾಕತ್ತೇನೆ, ಹೊರಗಡೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಗ್ಲಾಸ್ ಎಲ್ಲ ಒರ್ಸಾತಾರೆ. ಯಾಕಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಹೊಲ್ಸಾಗಿತ್ತು ನೋಡ್ರಿ. ಮುಂದೆ ನೋಡ್ಬೋದಲ್ಲೇ ಮನೆ ಕಟ್ಟತ್ತಾರಲ್ಲ, ಅದೆಲ್ಲ ಹೊಲ್ಸು ಬಂದು ಕಿಟಕಿಗೆ ಇದಾಗ್ತೈತಿ. ಮತ್ತು ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಆಗ್ತೈತಿ ನಮ್ಮ ಕಿಚನ್ದಾಗ. ಡೈಲಿ ಎಷ್ಟು ಒರೆಸಿದ್ರೂ ಕೂಡ ಹಂಗೆ ಬಂದೇ ಬರ್ತಿರ್ತೈತಿ.
ಯಾರಾದರೂ ನೋಡಿದ್ರೆ ಅನ್ಬೇಕು ಏನಿದು ಮನೆ ಕ್ಲೀನಾಗಿ ಇಡಂಗಿಲ್ಲೇನೋ ಎಷ್ಟು ಧೂಳು ಐತಿ ಅಂತೇಳಿ. ಬಟ್ ಅದು ಹೆಂಗಂದ್ರೆ ಫುಲ್ಲು ಡಸ್ಟ್ ಬರ್ತಾನೆ ಇರ್ತೈತಿ ಎಷ್ಟು ಕ್ಲೀನ್ ಮಾಡಿದ್ರೂ. ಈಗ ಕೆಳಗಡೆ ಏನು ಕಿಚನ್ ಕಟ್ಟಿ ಕೆಳಗಡೆ ಏನು ಕಬೋರ್ಡ್ ಅದಾವಲ್ಲ, ಸೊ ಅವನ್ನ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಒಂದು ಇದ್ರೊಳಗಂತೂ ಒಂದು ಹಲ್ಲಿ ಇತ್ತು ನೋಡ್ರಿ, ಅದಂತೂ ಸಿಕ್ಕಾಪಟ್ಟೆ ನಮಗೆ ಕಾಡ್ಸಾಕತ್ತಿತ್ತು. ತೆಗಿಬೇಕು ಅಂದ್ರೆ ಒಟ್ಟನ ಹೋಗೋವತ್ತಾಗಿತ್ತು. ನಮ್ಮ ಸುಂದ್ರಿ ನೋಡ್ಬೇಕಂದ್ರೆ ಸುಂದ್ರಿ ಬೇರೆ ಇರಲಿಲ್ಲ. ಇದ್ದಿದ್ರೆ ಆಕಿನ ಒಳಗೆ ಬಿಟ್ಟರೆ ಪಟಕ್ನ ತೊಗೊಂಡು ಹೋಗ್ಬಿಡ್ತಾಳೆ. ಬಟ್ ನೋಡಿದ್ವಿ ಇರಲಿಲ್ಲ. ಹೆಂಗೋ ಕಷ್ಟಪಟ್ಟು ಜಾಡುಲೆ ಇದನ್ನು ಮಾಡಿದ್ನಿ. ಇವಾಗ ಏನಂದ್ರೆ ಒಂದಷ್ಟು ಡಬ್ಬಿಗಳು ತೊಗೊಂಡು ಬಂದೀವಿ ಮ್ಯಾಲೆ ಹೋಗಿ. ಎಲ್ಲ ಒಣಗಿದಾವ, ಒಂದಷ್ಟು ಒಣಗಿಲ್ಲ ನೋಡ್ರಿ. ಸೊ ಅವನ್ನೆಲ್ಲ ಏನಂದ್ರೆ ಒರೆಸ್ಕೋಬೇಕೇನ ಅಂದ್ರೆ ಎಲ್ಲನೂ ಅಲ್ಲ, ಕೆಲವೊಂದನ್ನು ಒರೆಸ್ಕೋಬೇಕು, ಕೆಲವೊಂದು ಹಸಿ ಅದಾವಲ್ಲ. ಸೊ ಅದನ್ನ ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ, ಸಂಜೆ ಕೂಡ ಆಯ್ತಲ್ಲ. ಸೊ ಅದಕ್ಕೆ ಅವನ್ನೆಲ್ಲ ಒರೆಸ್ಬಿಟ್ಟು ಇಡಬೇಕು. ಬೆಳಗ್ಗೆಯಿಂದ ಮಾಡಕತ್ತೀವಿ ನೋಡ್ರಿ, ಇನ್ನೂ ಮುಗಿತಾನ ಇಲ್ಲ. ಇದು ಬಹುಶಃ ನೈಟ್ವರೆಗೂ ಕಂಟಿನ್ಯೂ ಆಗ್ತೈತಿ. ಯಾಕಂದ್ರೆ ಅಷ್ಟು ಕೆಲಸನ ಐತಿ. ಬರೀ ಇದು ಕ್ಲೀನಿಂಗನ ಇಷ್ಟೊತ್ತಾಗೈತಿ. ಇನ್ನು ಮೇಕವರ್ ಎಲ್ಲ ಬಾಕಿ ಐತಿ. ಸೊ ಅದೆಲ್ಲ ಇನ್ನೂ ಎಷ್ಟೊತ್ತಾಗ್ತೈತಿ ಗೊತ್ತಿಲ್ಲ. ಸೊ ನನಗನ್ಸ್ತೈತಿ ಇವತ್ತಿನ ಬ್ಲಾಗ್ ಒಳಗೆ ನಿಮ್ಗೆ ನಾನು ಮೇಕವರ್ ಮಾಡೋದು ತೋರ್ಸೋಕೆ ಆಗೋದಿಲ್ಲ ಅಂಥೇಳಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತ ಅನ್ಕೊಂಡೇನ. ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮ್ಗೆ ನಾವು ಹೆಂಗೆ ಕಿಚನ್ನ ಮೇಕವರ್ ಮಾಡ್ತೀವಿ, ಹೇಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಫುಲ್ ಡೀಟೇಲಾಗಿ ಶೇರ್ ಮಾಡ್ಕೋತೇನೆ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ತಪ್ಪದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿರೋದಕ್ಕೆ. ಲವ್ ಯು ಆಲ್.